ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ವ್ಲಾಗ್ಸ್ ಯಾವುದು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ಬುಧವಾರ, ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ವಾರ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಮಾಡೋಣ ಅಂದ್ಕೊಂಡ್ವಿ, ಟೆಂಪಲ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಬಟ್ ಯಾವ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ. ಅಟ್ಲೀಸ್ಟ್ ಈವ್ನಿಂಗ್ ಮನೇಲಿ ಪೂಜೆ ಮಾಡಿ ಇವತ್ತು ಸ್ವಲ್ಪ ರಾಮನಗರಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಈವ್ನಿಂಗ್ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅವ್ರ ಶಾಪ್ಗೆ ಹೋಗಿದ್ದಾರೆ ನಮ್ಮ ಯಜಮಾನ್ರು. ಸೊ ಅವರು ಬಂದಮೇಲೆ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪಾಪುನ ಮನೇಲೇ ಬಿಟ್ಟು ಹೋಗ್ತೀವಿ, ಮುಸ್ಸಂಜೆ ಅಲ್ಲ, ಸೊ ಆಚೆ ಕರ್ಕೊಂಡು ಹೋಗೋದು ಬೇಡ ಅಂತ. ಸೊ ನಾವಿಬ್ಬರೇ ಟೆಂಪಲ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಮನೇಲೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಿಂದನೇ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಏಕೆಂದರೆ ರೆಗ್ಯುಲರ್ ರ್ಯಾಂಡಮ್ ವೀಡಿಯೋ ಆಗಿಬಿಡುತ್ತೆ, ಅದು ತೋರಿಸಿರ್ತೀನಲ್ಲ. ನಾರ್ಮಲ್ ಎಲ್ಲರೂ ಮನೇಲಿ ಏನು ಕ್ಲೀನಿಂಗ್ ನಡೀತಾ ಇರುತ್ತೋ ನಮ್ಮ ಮನೇಲೂ ಅದೇ ನಡೆಯುತ್ತೆ. ಸೊ ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಸ್ವಲ್ಪ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊರಡಬೇಕು ಟೆಂಪಲ್ಗೆ. ಇನ್ನೂ ಅವ್ರು ಬಂದಿಲ್ಲ, ಸೊ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಲಾಂಗ್ ವಿಡಿಯೋ ಆಗುತ್ತೋ ಇಲ್ಲ ಮಿನಿ ವ್ಲಾಗ್ ಆಗುತ್ತೋ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಶೇರ್ ಮಾಡಿ, ಸೊ ಗ್ಯಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಾನು ಪದೇ ಅದನ್ನೇ ಹೇಳ್ತಾ ಇರ್ತೀನಿ. ಸೊ ಇಲ್ಲಿಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ಎತ್ಕೊಳ್ಳಿ, ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ, ತೊಳ್ಕೊಂಡೆ, ದೇವ್ರ ಮನೆಲ್ಲ ಕ್ಲೀನ್ ಮಾಡಿಕೊಂಡು. ಸೊ ಪತ್ರೆ ಹೂವು ಮತ್ತು ಗಣಗಲೆ ಹೂವು ತುಂಬ ಬಿಟ್ಟಿತ್ತು, ಸೊ ಹಾಗಾಗಿ ಅದನ್ನೇ ತಂದು ಮಡಿಸಿದ್ವಿ. ಹಳ್ಳಿಲಿರೋರಿಗೆ ಹೂವದ ಪ್ರಾಬ್ಲಮ್ಮೇ ಇರಲ್ಲ, ಮನೆ ಹತ್ರ ಏನಾದರೂ ಹೂವು ಬಿಟ್ಟೇ ಇರುತ್ತೆ, ಸೊ ಅದರಿಂದನೇ ಪೂಜೆ ಮಾಡ್ಕೋಬೋದು. ಸೊ ಎಲ್ಲ ಬಿಟ್ಟಿತ್ತು, ರೋಸ್ ಹೂವು ಎಲ್ಲ ಬಿಟ್ಟಿದ್ದವು. ಸೊ ಹಾಗಾಗಿ ಎಲ್ಲ ಕಿತ್ಕೊಬಂದು ಕೊಟ್ಟರು. ಮತ್ತು ರಾಯರಿಗೆ ನಾನು ತುಳಸಿ ಹೂವನ್ನ ಹಾಕಿದ್ದೀನಿ. ಸೊ ಪಾಪುಗೆ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 1.5 ಮಂತ್ ಅನಿಸುತ್ತೆ ಅವನಿಗೆ. ಹಾಲೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಹಾಲು ಕುಡಿಸ್ತಾ ಇರಲಿಲ್ಲ. ಅವನಿಗೆ ಕಫ ಆಗಿತ್ತಲ್ಲ, ಸೊ ಡಾಕ್ಟರ್ ಸ್ವಲ್ಪ ದಿನ ಸ್ಟಾಪ್ ಮಾಡಿ ಕಫ ಕಮ್ಮಿ ಆಗೋವರೆಗೂ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಹಾಲು ತುಪ್ಪ ಏನೂ ಯೂಸ್ ಮಾಡ್ತಿರ್ಲಿಲ್ಲ ಅವನಿಗೆ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಿಗೆ ಹಾಲಲ್ಲೇ ಶಕ್ತಿ ಇರೋದು, ಬರೀ ಊಟ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ಈಗ ಮತ್ತೆ ಹಾಲು ಸ್ಟಾರ್ಟ್ ಮಾಡಿದ್ದೀನಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿರೋದು ಹಾಲು. ಸೊ ಮತ್ತೆ ಕಫ ಎಲ್ಲ ಕಮ್ಮಿ ಆದಮೇಲೆ ಮತ್ತೆ ಜ್ವರ ಬೇರೆ ಬಂದುಬಿಟ್ಟಿತ್ತು ಅವನಿಗೆ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ತುಪ್ಪನೂ ಸ್ಟಾರ್ಟ್ ಮಾಡಬೇಕು, ಏಕೆಂದರೆ ಮಕ್ಕಳಿಗೆ ಶಕ್ತಿ ಬರೋದೇ ಅದರಿಂದ, ಹಾಲು ತುಪ್ಪ ಇದರಿಂದ. ಸೊ ಎಲ್ಲ ಥರ ಊಟ ಕೊಡೋದಕ್ಕೆ ಹೇಳಿದ್ದಾರೆ ಡಾಕ್ಟ್ರು. ಮನೇಲಿ ನಾವು ಏನು ಮಾಡ್ತೀವೋ ಪ್ರತಿಯೊಂದನ್ನು ತಿನ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಕೊಡ್ತಾ ಇದ್ವಿ ಮನೇಲಿ ಏನು ಮಾಡಿದ್ರು. ಸೊ ಹಾಲು ಸ್ಟಾರ್ಟ್ ಮಾಡಿದ್ದೀನಿ, ಅವ್ನಿಗೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ. ಹೋಗೋಷ್ಟರಲ್ಲಿ ಅಕಸ್ಮಾತ್ ತಂದಿದ್ರೆ ನಾನೇ ಕುಡಿಸಿ ಹೋಗ್ತೀನಿ, ಇಲ್ಲಾಂದರೆ ನಮ್ಮ ಅತ್ತೆ ಕುಡಿಸ್ಕೊಳ್ತಾರೆ ತಣ್ಣಗಾದ್ಮೇಲೆ. ಸೊ ಹಾಗಾಗಿ ಅವ್ನಿಗೆ ಹಾಲು ಇಟ್ಟಿದ್ದೀನಿ. ಸೊ ಇವಾಗ ರಾಮನಗರ ಹೊರಟಿದ್ದೀವಿ. ಪಾಪುಗೂ ಹಾಲು ಕುಡಿಸ್ಬಿಟ್ಟು ಮತ್ತು ನಾನು ನಮ್ಮ ಯಜಮಾನ್ರು ಕಾಫಿ ಎಲ್ಲ ಕುಡ್ಕೊಂಡು ಒಟ್ಟಿಗೆ ಹೊರಟಿದ್ದೀವಿ. 7 ಗಂಟೆನೂ ಆಗಿತ್ತು ಅನಿಸುತ್ತೆ ನಾವು ಮನೆ ಬಿಟ್ಟಾಗ. ಸೊ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೇಗಿದ್ರು ಪೂಜೆ ಸ್ಟಾರ್ಟ್ ಆಗೋದೆಲ್ಲ ಲೇಟಾಗಿ ಅಲ್ವಾ, ಸೊ ಹಾಗಾಗಿ ಹೋಗೋಣ ಅಂತ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಚಳಿನೇ ಇತ್ತು, ನಾನು ಬೇರೆ ಕವರೇ ಆಗಲಿಲ್ಲ. ಅವನ್ನ ಯಾಮರ್ಸಿ ಹೋಗ್ಬೇಕು, ನಾವು ಹೋಗೋದು ನೋಡಿದ್ರೆ ಅವನು ಬರ್ತೀನಿ ಅಂತ ಹಠ ಮಾಡ್ತಾನೆ ಅಂತ, ಬೇಗ ಬರಬೇಕಲ್ಲ ಅಂತ ಹಾಗೆ ಬಂದುಬಿಟ್ಟೆ. ತುಂಬ ಚಳಿ ಇತ್ತು. ಬಂದಿದ್ದ ಟೈಮಿಂಗ್ ಕರೆಕ್ಟಾಗಿತ್ತು. ನಾವು ಬರೋಷ್ಟರಲ್ಲಿ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿತ್ತು. ಫಸ್ಟೇ ಹೋಗಿ ನಿಂತ್ಕೊಂಡ್ವಿ, ಸ್ಟಾರ್ಟ್ ಆಗಿತ್ತು ಪೂಜೆ ಎಲ್ಲ. ಮಹಾಮಂಗಳಾರತಿ ಸ್ಟಾರ್ಟ್. ಹೋಮ ಮಾಡ್ಸೋಕ್ಕೆ ಹೋಮ ಮಾಡ್ಸೋದಿತ್ತಲ್ಲ ಅದು.
ತುಂಬ ಜನ ರಶ್ ಇದ್ದರು. ಸೊ ಎಲ್ಲ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ತೊಗೊಂಡಾದ್ಮೇಲೆ ಎಲ್ಲ ಸ್ವಲ್ಪ ಹಿಂದೆ ಬರ್ತಾರಲ್ಲ, ಸೊ ನಾವು ಮುಂದಕ್ಕೆ ಹೋಗ್ಬೋದು. ಸೊ ಹಂಗೆ ಹೋದೆ. ಸೊ ಅಮ್ಮನ ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇವತ್ತು ವಿಶೇಷ ಅಲಂಕಾರ ಬೇರೆ ಮಾಡಿದ್ರಲ್ಲ, ಸೊ ತುಂಬ ಖುಷಿ ಆಯಿತು ನೋಡಿ ಅಮ್ಮನ್ನ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಹೋದ್ವಿ. ಪ್ರಸಾದ ಎಲ್ಲ ಕೊಟ್ಟಿದ್ರು, ಸ್ವಲ್ಪ ಕೈ ತೊಳ್ಕೊಬರೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಅಮ್ಮನವ್ರ ಮೆರವಣಿಗೆ ಬಂತು. ಅದೊಂದು ಖುಷಿ ಅನ್ನಿಸ್ತು. ಅಮ್ಮನ ದರ್ಶನ ಮಾಡ್ಕೊಂಡು ಆಚೆ ಬರ್ತಾನೂ ಕೂಡ ಅಮ್ಮ ಮತ್ತೆ ದರ್ಶನ ಕೊಟ್ಲಲ್ಲ ಅಂತ ಖುಷಿ ಆಯಿತು ನಮಗೆ. ಸೊ ಮತ್ತೆ ಒಳಗಡೆ ಬರಬೇಕು ಅನ್ನಿಸ್ತು. ಒಳಗಡೆ ಬಂದು ಕುತ್ಕೊಂಡ್ವಿ. ಅಲ್ಲಿ ವಿಗ್ರಹ ಇಟ್ಟಿದ್ರು. ಸೊ ಅದನ್ನು ನೋಡ್ತಾ ಹಾಗೆ ಕುತ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಏನೋ ಒಂಥರ ಗುಡ್ ವೈಬ್ನೆಸ್ ಅನ್ನಿಸ್ತಾ ಇತ್ತು. ಅಲ್ಲಿ ತುಂಬ ಖುಷಿ ಆಯಿತು ನನಗಲ್ಲಿ ಹೋಗಿದ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಬರ್ತಿದ್ದಂಗೆ ಒಂದು ಸೈಕಲ್ ಶಾಪ್ ಇತ್ತು, ಅಂದರೆ ಗಾಡಿಗಳ್ದೇನಾದ್ರು ಸ್ಪೇರ್ ಪಾರ್ಟ್ಸ್ ಆ ಥರ ಸಿಗೋ ಶಾಪ್ ಇತ್ತು. ಸೊ ಅಲ್ಲಿ ಹೇರ್ ಪಂಪ್ ಹೊಡಿಯೋದು, ಅಂದರೆ ಟೈರ್ಗಳೇನಾದ್ರು ಪಂಚರ್ ಆಗಿದ್ದರೆ ಸೊ ಅದಕ್ಕೆ ಹೇರ್ ಹೊಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ನಾವಿರೋದು ಹಳ್ಳೀಲಿ. ಸೊ ಏನಾದ್ರು ಹೇರ್ ಔಟ್ ಆಗಿ ಪಂಚರ್ ಆಯಿತು ಅಂದರೆ ನಾವು ಸಿಟಿಗೆ ತೊಗೊಂಡೋಗ್ಬೇಕು. ಸೊ ಅಲ್ಲಿವರೆಗೂ ಗಾಳಿ ಇರಬೇಕಲ್ಲ ಟೈರಲ್ಲಿ. ಸೊ ಹಾಗಾಗಿ ಪಂಪ್ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ. ಸೊ ಹೇಗೋ ಅಲ್ಲೇ ಸಿಗುತ್ತೆ ಅಂತ ತೊಗೊಂಡ್ವಿ. ನಮ್ಗೆ ಹಳ್ಳಿಯಲ್ಲಿರೋರಿಗೆ ಆ ಥರ ಆಗಿಬಿಟ್ರೆ ಹೆವಿ ಕಷ್ಟ. ಯಾಕೆಂದರೆ ಇಲ್ಲಿಂದ ನಮಗೆ ಸಿಟಿಗೆ 6 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿ ಗಂಟ ನಾವು ತಳ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಪಂಪ್ ತೊಗೊಂಡ್ಬಿಡೋಣ ಅಂತ ತೊಗೊಂಡ್ವಿ. ಅವ್ರು ಅದಕ್ಕೆ 150 ಹೇಳ್ತಾಯಿದ್ರು. ಪ್ಲಾಸ್ಟಿಕ್ದದು, ಚೈನಾ ಮಾಡಲು, ಬಟ್ ಟೆಂಪ್ರರಿಯಾಗಿ ಇರಲಿ ಅಂತ ನಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಚಿಕ್ಕಪೇಟೆಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲೇ ಸಿಕ್ತಲ್ಲ. ಸೊ ಹಾಗಾಗಿ ಟೆಂಪ್ರರಿಯಾಗಿರಲಿ, ಅಟ್ಲೀಸ್ಟ್ ಪಂಚರ್ ಆದರೆ ಮನೆ ಹತ್ರ ಹೇರ್ ಹೊಡ್ಕೊಂಡು ಸಿಟಿದವರೆಗೂ ತೊಗೊಂಡು ಹೋಗೋಷ್ಟು ಇರಲಿ ಅನ್ನೋ ಕಾರಣಕ್ಕೆ ತೊಗೊಳ್ತಾ ಇದ್ವಿ. 150 ಅಂತ ಹೇಳಿದ್ರು, ಫಿಕ್ಸ್ಡ್ ರೇಟ್ ಅದು. ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಇತ್ತು ಶಾಪು. ಸೊ ಅಲ್ಲೇ ತೊಗೊಂಡ್ವಿ. ಯೂಸ್ ಆಗುತ್ತೆ. ಸೊ ಮನೆ ಹತ್ರ ಇರೋರಿಗೆ ಸಡನ್ನಾಗಿ ಪಂಚರ್ ಆಯಿತು ಅಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಆವಾಗ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೊಗೊಂಡೆ. ನಮ್ಮನೆ ತೊಗೊಂಡ್ವಿ, ನಮ್ಗೆ ಯೂಸ್ ಆಗಲಿ ಮನೆಗೆ. ನಂದು ಬೈಕ್ ಇದೆ, ನಮ್ಮ ಯಜಮಾನ್ರದ್ದು ಬೈಕ್ ಇದೆ. ಸೊ ಅಕಸ್ಮಾತ್ ಸಡನ್ನಾಗಿ ಪಂಚರ್ ಆದಾಗ ಏನು ಮಾಡೋದು. ಸೊ ಹಾಗಾಗಿ ಇರಲಿ ಅಂತ ಒಂದು ಪೀಸ್ ತೊಗೊಂಡ್ವಿ. ಸೊ ಟೆಂಪಲಿಂದೆಲ್ಲ ಆಚೆ ಹೊರಟ್ವಿ. ಅದೆಲ್ಲ ತೊಗೊಂಡು, ಸೊ ಪಂಪ್ ತೊಗೋಬೇಕಿತ್ತಲ್ಲ ಅದೆಲ್ಲ ತೊಗೊಂಡು ಬಂದ್ವಿ. ಹಾಗೆ ಬರ್ತಾಯಿಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಹೆಂಗಿದ್ರು ಈವ್ನಿಂಗ್ ಹೊರಗಡೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ರಾಯರದೊಡ್ಡಿ ಮೇಲೆ ಬರಬೇಕು ನಾವು, ರಾಮನಗರದಲ್ಲೇ ಇದೆ. ಸೊ ಅಲ್ಲಿ ಬರ್ತಾ ಫೇಮಸ್ ಗೋಬಿ ಸೆಂಟರ್ ಇದೆ. ಅಲ್ಲಿ ನಾನು ನಾವು ಫಸ್ಟ್ ಪಿ ಯುಗೆ ಬಂದಿದ್ದು ರಾಮನಗರಗೆ. ಸೊ ಅವಾಗಿಂದ ಅದಕ್ಕಿಂತ ಮುಂಚೆಯಿಂದನೂ ಮಾಡ್ತಿದ್ದಾರಂತೆ. 2008ನೇ ಇಸ್ವಿಯಿಂದನೂ ಈ ಗೋಬಿ ಸೆಂಟರ್ ಇದೆಯಂತೆ. ಇಲ್ಲಿವರೆಗೂ ಅದೇ ಗೋಬಿ ಸೆಂಟರ್ ಅಲ್ಲೇ ಇದೆ ಮತ್ತು ಅವರೇ ಮಾಡ್ತಾ ಇದ್ದಾರೆ. ಚೇಂಜೇ ಆಗಿಲ್ಲ. ಟೇಸ್ಟು ಕೂಡ ಅಷ್ಟೇ, ಟೇಸ್ಟಲ್ಲಿ ಬೇರೆ ಥರ ಚೇಂಜೇ ಆಗಿಲ್ಲ. ಸೊ ಅಲ್ಲಿ ಸಿಗೋ ಥರ ಟೇಸ್ಟು ನನಗೆಲ್ಲೂ ಅಡ್ಜಸ್ಟ್ ಆಗಿಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಅಲ್ಲೊಂದು ಅಂಗಡಿ ಇದೆ. ಸೊ ರಾಮನಗರಕ್ಕೆ ಬಂದರೆ ಈ ಅಂಗಡಿ. ಎರಡೂ ಕಡೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವರು ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಗೋಬಿನ. ಸೊ ಹಾಗಾಗಿ ತಿನ್ಕೊಂಡು ಹೋಗೋಣ, ಚಳಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಫ್ ಪ್ಲೇಟ್ ತೊಗೊಂಡು ಅಲ್ಲೇ ತಿನ್ಕೊಂಡು ಹೊರಡೋಣ, ಮನೆಗೆ ಹೋಗೋಷ್ಟು ತಣ್ಣಗಾಗ್ಬಿಡುತ್ತೆ ಅಂತ ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಹಾಗೆ ಮನೆಗೆ ಹೊರಟ್ವಿ. ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು. ಮನೆಗೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಸ್ವಲ್ಪ ಏನೋ ಐಟಮ್ಸ್ ತೊಗೋಬೇಕಿತ್ತು. ಸೊ ಹಾಗೆ ಎಲ್ಲ ತೊಗೊಂಡು ಹೊರಟ್ವಿ ಬೈಕಲ್ಲಿ. ಆಗಲೇ 8 ಗಂಟೆ ಆಗಿಬಿಟ್ಟಿತ್ತು. 1 ಅವರಲ್ಲೇ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಬೇಗನೆ ಮುಗಿಸ್ಕೊಂಡ್ವಿ. ಲೇಟ್ ಆಗಿಬಿಡುತ್ತೆ, ಯಾಕೆಂದರೆ ಪಾಪನ ಬಿಟ್ಟು ಹೋಗಿದ್ವಲ್ಲ. ಸೊ ಹಾಗಾಗಿ ಹೊರಟ್ಬಿಡೋಣ ಅಂತ ಅಲ್ಲಿಂದ ಹೊರಟ್ವಿ. ತುಂಬ ಚಳಿ ಇತ್ತು. ನಾನು ಬೇರೆ ಪ್ಯಾಕ್ ಆಗಿರಲಿಲ್ಲ. ಸೊ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಮನೆಗೆ ಬಂದ ತಕ್ಷಣವೇ ಹಿಟ್ಟನೆಸ್ರಿಗೆ ಇಟ್ಟಿದ್ದೆ, ಅಂದರೆ ಮುದ್ದೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆದೆ ಸಾಂಬಾರಿತ್ತು, ಮಸಾಲೆ ಸಾಂಬಾರು ಮಾಡಿದ್ವಿ. ಸೊ ಅದಕ್ಕೆ ಮುದ್ದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಮುದ್ದೆಗೆ ಇಡ್ತಾಯಿದ್ವಿ. ಹೇಗಿದ್ರು ತಿನ್ನೋದು 9-9:30 ಆಗುತ್ತಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಇಟ್ಟೆ. ಪಾಪುಗೆ ರೈಸ್ ಮಾಡಿ ತಿನ್ನಿಸಿದ್ದೆ. ಅವ್ನು ಬಿಟ್ಟೋಗಿದ್ವಿ ಅಂತ ಗೊತ್ತಾಗ್ಬಿಟ್ಟು ಬಂದು ಹತ್ರ ಕುತ್ಕೊಂಡ್ಬಿಟ್ಟ, ಮತ್ತೆ ಬಿಟ್ಟೋಗ್ತಾಳೆ ಅಂತ. ಸೊ ಅವನಿಗೆ ಗೊತ್ತಾಗ್ಬಿಡುತ್ತೆ ನಾವು ಆಚೆ ಹೋಗೋದು. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಷ್ಟು ರಾತ್ರಿಲಿ ಬೇಡ, ಪಾಪುನ ಕಂಫರ್ಟಬಲ್ ಇರಲ್ಲ, ಮತ್ತು ಅಮಾವಾಸ್ಯೆ ದಿನ ಬೇರೆ. ಸೊ ಮಕ್ಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅಂತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರಲಿಲ್ಲ. ಸೊ ಊಟ ಎಲ್ಲ ಮುಗೀತು ನಮ್ಮದು. ಸೊ ಮಲ್ಕೊಳ್ಳೋ ಟೈಮ್ ಆಯಿತು. 10-10:30 ಮುಗೀತು. ನಾನು 10:30ವರೆಗೂ ಸೀರಿಯಲ್ ನೋಡ್ತಾ ಇರ್ತೀನಿ. ಹೊಸ ಸೀರಿಯಲ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಹೀಗೆ ಅಂತ ಹೇಳಿಬಿಟ್ಟು ಆ ಸೀರಿಯಲ್ ನೋಡ್ಕೊಂಡು ಕೂತಿರ್ತೀನಿ. ಇಷ್ಟು ದಿನ ಬಿಗ್ ಬಾಸ್ ನೋಡ್ತಾ ಇದ್ವಿ 11 ಗಂಟೆವರೆಗೂ. ಬಟ್ ಇವಾಗ ಬಿಗ್ ಬಾಸ್ ಮುಗ್ದೋಗಿದೆ. ಸೊ ಸೀರಿಯಲ್ ನೋಡಬೇಕಲ್ಲ ಅಂತ ಹೇಳ್ಬಿಟ್ಟು 10:30ವರೆಗೂ ಸೀರಿಯಲ್ ನೋಡ್ಕೊಂಡು ಕೂತಿದ್ವಿ. ಸೊ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗಿಂದ ವ್ಲಾಗ್ ಮಾಡಿದ್ದೀನಿ, ಮಾರ್ನಿಂಗಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ?
ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.